ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಇವಾಗ ಬೆಳಗಿನ ಜಾವ 5:30. ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಶಿರಡಿಗೆ ದರ್ಶನಕ್ಕೆ ಹೋಗಬೇಕು. 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ದರ್ಶನ ಇರುತ್ತಂತೆ. ಈಗ ನಾವು ದರ್ಶನಕ್ಕೆ ಜಸ್ಟ್ ಈಗ 5:30 6 ಗಂಟೆ ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತವ್ರೆ. ಇವಾಗ ಸ್ನಾನ ಮಾಡ್ಕೊಂಬಿಟ್ಟು ಹೋಗೋದು. ಇಲ್ಲೂ ಫೋನ್ ಅಲೋ ಇಲ್ಲ. ದರ್ಶನ ಮಾಡ್ಕೊಂಡು ಬರೋಣ, ಲೆಟ್ಸ್ ಗೋ. ಹೋಗ್ತಿರೋ ಒಂದೊಂದು ಜಾಗ ನಿನ್ನೆ ಹೋಗಿದ್ವಲ್ಲ, ಆ ವ್ಯೂ ಮಾತ್ರ ಹೇಳೋಕ್ಕೆ ಆಗಲ್ಲ. ಅಲ್ಟಿಮೇಟ್ ಅನ್ಕೊಳ್ಳಿ, ಅಷ್ಟು ಸೂಪರ್ ಸಖತ್ತಾಗೈತೆ. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. ಗೈಸ್, ಇವಾಗ ಶಿರಡಿ ಸಾಯಿಬಾಬಾನ ದರ್ಶನ ಮುಗಿಸ್ಕೊಂಡು ಈಚೆಗಡೆ ಬಂದು ನಿಂತಿದ್ದೀವಿ. ಈಗ 9:30 10 ಗಂಟೆ ಆಯ್ತು, 15 ನಿಮಿಷ. ಪ್ರಸಾದ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಬಟ್ ಏನು ಅಂತಂದರೆ 1-1.5 ಕಿಲೋಮೀಟ್ರ್ ಸುತ್ತಾಡಿಸ್ತಾರೆ ಒಳಗಡೆ. ಸಿಕ್ಕಾಪಟ್ಟೆ ಇದೊಂದು ಕಡೆ ಓಡಾಡೋಕ್ಕೆ ಕಷ್ಟ. 1-1.5 ಕಿಲೋಮೀಟ್ರ್ ಒಳಗಡೆಗೆ ಸುತ್ತಾಡ್ಕೊಂಡು ಬರಬೇಕು. ಅಷ್ಟು ಫುಲ್ ದೂರ. ದೇವಸ್ಥಾನ ಇಲ್ಲೈತೆ ಅಂತ ಲಾಸ್ಟ್ ಮಾಡ್ಬೇಕು. ಅರ್ಧ ಗಂಟೆ 1 ಗಂಟೆ 1 ಅವರ್ ಕಾದು ದರ್ಶನ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈಗ ಹೋಗಿ ಪ್ರಸಾದ ಮಾಡಬೇಕು. ಗೈಸ್, ಸಾಯಿಬಾಬಾ ಸ್ಟ್ಯಾಚು ಯಾವ ಥರ ಕಾಣ್ತಾ ಇದೆ, ರಿಯಲ್ ನಿಂತೈತೆ ಏನೋ ಅನ್ಸುತ್ತಪ್ಪ, ಆ ಥರ ಕಾಣ್ತಾ ಇದೆ. ನಮ್ಮ ಊರಾಗ ಸಿಗ್ತವೆ. ನಿಮ್ಗೆ ಏನು ನೋಡ್ತಿದ್ದೀವಿ ಅಯ್ಯ ವಾಂಟಿ ಅಲ್ಲ ಬಜ್ಜಿ ಐತಿ. ಅಲ್ಲ ಇದ್ರಾಗ ಯಾವ್ದು ನೋಡಿ 150 ಅನ್ನ 0 साइज रुद्राक्ष है, इसमें ये लेंगे ना 250. इसको हम खुद कॉपर तार में 250. हाँ, कॉपर ₹10. ಫೋಟೋ ಶೂಟ್ಗೆ ಅಂತ ಒಂದು ಸ್ಪೆಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಹೆಂಗೈತೆ ಕಮೆಂಟ್ ಹಾಕಿ ನೋಡೋಕ್ಕೆ. ಸಕ್ಕತ್ತಾಗ ಹೀರೋ ಕಾಣಂಗೆ ಕಾಣ್ತಾ ಇದ್ದೀನಲ್ಲ. ಏನು ಮಾಡ್ತೀನಿ, ಹೆಂಗೆ ಕಾಣ್ತಾ ಇದ್ದೀನಿ? ಸೂಪರ್ ಬಿಡ್ರಿ. ಹೆಂಗೆ ಕಾಣ್ತಾ ಇದ್ದೀನಿ? ಹೆಂಗೆ ಕಾಣ್ತಾ ಇದ್ದೀನಿ? ಫೋಟೋ ಶೂಟಿಂಗ್ ಚೆನ್ನಾಗೈತೆ ಅಂತ ಗೈಸ್, ಚೆನ್ನಾಗೈತೆ ಕಮೆಂಟ್ ಹಾಕಿ. ಹಿಂಗೆ ಜನ ನೀನಂತ ಅಲ್ರಿ ಲೇಟು ಅಂತೇಳಿ ಟೀ ಕುಡಿಯೋಕೆ ಬಂದಿದ್ದೀವಿ. ಮಡಿಕೆ ಟೀ ಕುಡಿತಾ ಇರೋದೆ. ಗೈಸ್, ಊಟನೇ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ದೂರ ಇದು. ಊಟತಾಲೇನ ಅಪ್ಪ, ನಾವು ಚಪ್ಪಲಿ ಬೇರೆ ಹಾಕೊಂಬಂದಿಲ್ಲ, ಬರೀ ಕಾಲ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಅಲ್ಲಿ ದೇವಸ್ಥಾನ ಒಳಗೆ ಹೋದ್ರೆ ದೇವಸ್ಥಾನ 1 ಕಿಲೋಮೀಟ್ರ್, ದರ್ಶನದಿಂದ ಊಟತಾಲೆ 1 ಕಿಲೋಮೀಟ್ರ್. ಹಂಗಾಗಿ ಹೋಗ್ಬಿಟ್ಟಿದ್ವಿ. ಏನು ಮಾಡೋಕ್ಕಲ್ಲ, ಪ್ರಸಾದ ಮಾಡಲೇಬೇಕು. ಊಟತಾಲ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ಶ್ರೀ ಸಾಯಿ ಪ್ರಸಾದಾಲಯ. ಅಲ್ಲಿಗೆ ಹೋಗ್ಬೇಕೀಗ. ಇದು ನೋಡಿ, ನೆನ್ನೆ ಎಲ್ಲ ಭಾರಿ ಮಳೆ ಬಂದು ಇದು ಸೇತ್ ಮೇಲೆ ಕೊಚ್ಚೋಗಿತ್ತು. ಈಗ ಟೆಂಪ್ರವರಿಗೆ ಅಂತ ಮಾಡಿದ್ದಾರೆ. ಟೆಂಪ್ರವರಿ ಈಗ ಮೊನ್ನೆ ಮಾಡಿರೋದು ಇದು. ಸಾಯಿಬಾಬಾ ದೇವಸ್ಥಾನದ ಪ್ರಸಾದಾಲಯಕ್ಕೆ ಹೋಗೋ ದಾರಿ. ಬ್ರಿಡ್ಜು ರಾತ್ರಿ ಮಳೆ ಕುಸ್ತಿದೆ ನೋಡಿ. ಇದೇ ಪ್ರಸಾದಾಲಯ. ಬನ್ನಿ ಎಲ್ಲರೂ ಒಳ್ಳೆ ಪ್ರಸಾದ ಸವಿಯೋಣ. ಜಬ್ ಅಂತ ಮಾತಾಡ್ತಿರ್ಬೇಕು ಯಾವಾಗಲೂ. ಹೆಂಗ್ರುಳೆ? ಹೌದು, ಹೆಂಗ್ರುಳೆ? ಜಬ್ ಬನ್ನಿ, ಮಾತಾಡ್ತಿರ್ಬೇಕು. ಶಿರಡಿ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಪೂಜೆಯನ್ನು ನಮಸ್ಕರಿಸಿ ಆಮೇಲೆ ಮುಂದೆ ಪ್ರಸಾದಕ್ಕೆ ಹೋಗಬೇಕಾಗಿ ವಿನಂತಿ. ಓಡ್ತಾರ ಇಷ್ಟು ದೊಡ್ಡ ಐತಿ. ಇದು ರಿವರ್ಸ್ ಹಿಂದಗಡೆ ಇರೋದು. ಇದು ಅನ್ನದಾನ ಕೇಂದ್ರ, ಶಿರಡಿ ಸಾಯಿನಾಥ ಸ್ವಾಮಿ ದೇವಾಲಯದ ಅನ್ನದಾನ ಕೇಂದ್ರ. ಇದು ಸದ್ಭಕ್ತಾದಿಗಳು ಅನ್ನದಾನವನ್ನು ಸ್ವೀಕರಿಸಿ ಸಾಯಿಬಾಬನ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಊಟ ಇದರಲ್ಲಿ ಶಿರಡಿಲಿ ಅನ್ನ ಸಾರು, ಚಪಾತಿ ಮತ್ತು ಎಂಥದ್ದು ಕಾಳು 3 ಕೊಡ್ತಾರೆ. ಇದು ಹೆಸರು ಬೇಳೆ ಮಾಡಿರೋದು ಚೆನ್ನಾಗೈತಿ. ಪೂರಿ ಬೇಳೆ ಕೊಟ್ಟವ್ರೆ. ಒಳ್ಳೆ ಊಟ ತಿನ್ನಂಗೆ ತಿಂತಾ ಇದ್ದೀವಿ. ಹೆಂಗ್ರುಳೆ? ಪರವಾಗಿಲ್ಲ, ಊಟ ಮಾತ್ರ ಫೈನ್. ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ.
ಗೈಸ್ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಊಟ ಮಾತ್ರ ಸಖತ್ತಾಗೈತೆ ಅನ್ಕೊಳ್ರಿ. ಫಸ್ಟು ಅನ್ನ ಸಾಂಬಾರು ಕೊಡ್ತಾರೆ, ಅದಾದ್ಮೇಲೆ ಚಪಾತಿ ಕೊಡ್ತಾರೆ, ಮತ್ತೆ ಇನ್ನೊಂದು ತಿರ್ಗ ಚಪಾತಿ ಕೊಡ್ತಾರೆ, ಅದಾದ್ಮೇಲೆ ಇನ್ನೊಂದು ತಿರ್ಗ ಪೂರಿ ಕೊಡ್ತಾರೆ, ಆಮೇಲೆ ಇನ್ನೊಂದು ಯಾವುದೋ ಸಿಹಿ ಪಾಯಸ ಥರ ಅದನ್ನು ಕೊಡ್ತಾರೆ. ಊಟದ ವಿಚಾರದಲ್ಲಿ ₹1 ನಾವು ತಟ್ಟೆನೇ ಎತ್ತಿಗಂಗಿಲ್ಲ, ಅವರೇ ತಗೊಂಡು ಹೋಗ್ತಾರೆ. ಸುಮ್ಮನೆ ಅಲ್ಲಿ ಹೋಗಿ ಕುತ್ಕೊಳ್ಳೋದು, ಊಟ ಮಾಡೋದು, ಎದ್ದು ಬರೋದು ಅಷ್ಟೇ. ಊಟ ಊಟ ಮಿಸ್ ಮಾಡ್ಬೇಕು, ಪ್ರಸಾದ மட்டும் ಮಿಸ್ ಮಾಡಲೇಬೇಡಿ. ಮಿಸ್ ಮಾಡಲೇಬೇಡ್ರಿ. ಹೋಟ್ಲಿಗಿಂತ ಡಬಲ್ ಸೂಪರ್ ಆಗಿರುತ್ತೆ, ಅಷ್ಟು ಸಖತ್ತಾಗೈತಿ. ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಬರ್ಕೊಂತ ಇದ್ದೀನಿ. ಹಾ. ಸರ್ವೇ ಜನ ಸುಖಿನೋ ಭವಂತು. ಶಿರಡಿಯ ದಾಸೋಹದಲ್ಲಿ ಒಳ್ಳೆ ಊಟ, ಭಾಳ ರುಚಿಯಾಗಿದೆ. ಚಪಾತಿ ಕೊಡ್ತಾರೆ, ಪೂರಿ ಕೊಡ್ತಾರೆ, ರೈಸ್ ಕೊಡ್ತಾರೆ, ಸಾಗು ಕೊಡ್ತಾರೆ, ಒಂದು ಸ್ವೀಟ್ ಕೊಡ್ತಾರೆ. ಭಾಳ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸಿ. ಶಿರಡಿ ಸಾಯಿಬಾಬಾ ದರ್ಶನ ಆದ ನಂತರ ಮುಂದಿನ ಸ್ಥಳ, ನಂತರ ಎಲ್ಲೋರ, ನಂತರ ಅಜಂತ, ಆ ನಂತರ ಓಂಕಾರೇಶ್ವರ, ಆ ನಂತರ ಉಜ್ಜಯಿನಿ. ಇದು 9ನೇ ತಾರೀಕಿನ ಶೆಡ್ಯೂಲು. ಈ 9ನೇ ತಾರೀಕು ಇಷ್ಟು ನೋಡ್ಕೊಂಡು ರಾತ್ರಿ ಉಜ್ಜಯಿನಿ ಆಲ್ಟ್ ಆಗ್ತೀವಿ ಅಷ್ಟೇ. ಡನ್. ಅಣ್ಣ ಮೂಗಿ ಎಳ್ಕೋಬೇಕು. ಬಿಗ್ಗೆಗೆ ಅವೆಲ್ಲ ಹೊಗೆ ಹೋಗ್ಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಈ ಥರ ನನಗೆ ನೆಗಡಿಲ್ಲ. ಹೇಳ್ಕೊಂಡ್ರೆ ಹೆಂಗೆ ಹೇಳ್ಕೋಬೇಕು ಒಳಗೆ. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ. ಜಮ್ ಜೂಮ್ 5 ಸೆಕೆಂಡು. ಶುರುವಾಯ್ತು. 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 ಕಿಣಿ ಕಿಂಕಿಣಿ ಕಿಂಕಿಣಿ. ಇದೆಲ್ಲ ಕೆಲಸ ನಡೀತಾ ಐತೆ. ಒಳಗೆ ಎಂಟ್ರಿ ಇಲ್ಲ, ದೂರದಿಂದ ಬಂದಿದ್ದೀವಿ ಅಂತ ಬಿಟ್ಟವರಷ್ಟೇ. ದೇವಸ್ಥಾನ ಈ ಥರ ಐತೆ. ಎಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಗೈಸ್ ಇದು ಶಿವನ್ ಟೆಂಪಲ್ಲು. ಬಸವಣ್ಣನ ಚೀಲದ ಕಟ್ಬಿಟ್ಟವ್ರೆ. ಅಲ್ಲಿ ಹೊಸದಾಗಿ ಎಲ್ಲ ಆಲ್ಟ್ರೇಷನ್ ಮಾಡ್ತಾವ್ರೆ. ಭಯಂಕರ ಐತಿ. ಇವೆಲ್ಲ ಹೋಮಕ್ಕೆ ಹಾಕೋ ಗಿಡಮೂಲಿಕೆಗಳು ಎಲ್ಲ ಅವೇ. ರೈಟ್ ಮಾತ್ರ ಭಯಂಕರ ಹೇಳ್ತಾರೆ. ಕಾಡಿನಲ್ಲಿ ಸಿಗುವಂತಹ ಅತ್ಯಮೂಲ್ಯವಾದ ಮೆಡಿಸನ್ ಅಂದರೆ ಆಯುರ್ವೇದಿಕ ಸೊಪ್ಪು ಸೆದೆಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಂದು ಮಾರುತ್ತಿದ್ದಾರೆ ಪಂಚವಟಿಯಲ್ಲಿ. ಇದು ಪಂಚವಟಿ. ಪಂಚವಟಿ ಇಸ್ಕಾನ್ ಪಂಚವಟಿ. ಓಕೆ. ಏನ್ ಕಲ್ಕೊಂಬತ್ತೀಯಾ? ಮಂತ್ರತಂತ್ರನಾ? ಏನದು? ಮಂಜಣ್ಣ ಹೊಡಕಣ ಹೆಂಗ್ ಕೇಳು. ಏನ ಪರ್ಚೇಸಿಂಗ್ ಮಾಡೋಗ್ರಿ? ಎಲ್ಲ ಕೇಳ್ಕೊಂಡ್ ಬರ್ತೀರಾ? ಲಕ್ಷ್ಮೀ ನಾರಿಯಲ್ಲು ಸಖತ್ತಾಗೈತೆ ಅವ್ರದ್ದು. ಊರಿಗೆ ಒಂದ್ಸಲ ಹೆಂಗ್ ಬರುತ್ತೆ?
ಏನೇನು ಸಿಗುತ್ತೆ ಇಲ್ಲಿ ಸಾಲಿಗ್ರಾಮ್ಗಳು, ಶಂಕುಗಳು, ಕವಡೆಗಳು ಎಲ್ಲ ಭಯಂಕರ ಕಣ್ಣಿಗೆ ಬೇಕಾಗಿರೋ ಐಟಮು. ದೇವಸ್ಥಾನ ಚಕ್ರ ಸ್ಥಾಪನೆಗಳ್ಗೆ ಹಾಕವು, ಹೋಮ್ಗಳಿಗೆ ಹಾಕವು, ಎಲ್ಲ ಐಟಮು ಚೆನ್ನಾಗವೆ. ಕಪಾಲೇಶ್ವರ್ ಶಿವ ಟೆಂಪಲ್. ಪಂಚಾವಟಿ ಶಿವಕ್ಷೇತ್ರ. ಯಾವ ಥರ ಜಾಗಗಳಿದ್ದಾವೆ ಇಲ್ಲಿ. ಇಂಥ ಜಾಗಗಳೆಲ್ಲ ನಾವು ನೋಡಿ ಕಣ್ ತುಂಬಿಸ್ಕೋಬೇಕು. ನಾವು ಈಗ ಹೋಗ್ತಾ ಇರುವಂಥ ಸ್ಥಳ ಸೀತಾ ಗುಹಾ. ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾರೋ ದೇವಸ್ಥಾನ, ಸೀತಾ ಗುಹಾ ದೇವಸ್ಥಾನಕ್ಕೆ. ಲೆಟ್ಸ್ಕೋ ಹೋಗೋಣ. ವ್ಯೂ ಹೆಂಗಿದೆ ನೋಡೋಣ. ಗುಹಾ ಇದನ್ನು ನೋಡ್ತಾ ಇದ್ರೆ ಇಲ್ಲೇ ಒಂಥರ ಅಲ್ಲೇ ಕಾಶಿ ನೋಡ್ತಾ ಇದೀವಿ ಅನ್ಸುತ್ತೆ. ಹೆಂಗೆ ನೋಡ ಏನೋ ಒಂದು ಬೇರೆ ಫೀಲು. ಅದೇನಾರು ಆಗಿರ್ಬೋದು. ವೆದರ್ಗೂ ಅದಕ್ಕೂ ನಮಗೂ ಆ ಕ್ಯಾಮ್ರಾದಲ್ಲಿ ಕಾಣೋ ಇದಕ್ಕೂ ಫುಲ್ಲು ಬೇರೆ ನೆಕ್ಸ್ಟ್ ಲೆವೆಲ್ ಆ ಥರ ಕಾಣ್ತಾ ಇರೋದು. ತುಂಬ ಜಾಗ ಸಖತ್ತಾಗೈತೆ. ಒಂದೊಂದು ದೇವಸ್ಥಾನದ ಹೆಸರೇ ಗೊತ್ತಿಲ್ಲ ನಮಗೆ. ಎಲ್ಲ ಒಂದೊಂದು ಹೋದ್ರೆ 3-4 ದೇವಸ್ಥಾನಗಳವೆ. ಹೆಸರು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ್ರಿ. ವ್ಯೂ ಎಂಜಾಯ್ ಮಾಡ್ಕೊಳ್ಳಿ. ಅಣ್ಣ ಏನೇ ಆಗಲಿ ಹೆಂಗಿತ್ತು ಒಳಗಡೆ ಹಾಂ? ಗುಹೆ ಒಳಗೆ ಹೋದಂಗೆ ಆಗ್ತಾ ಇತ್ತು. ಗುಹೆ ಒಳಗೆ ಆ ಥರ ಪ್ಲೇಸ್ ಮಾತ್ರ ಸಖತ್ತಾಗೈತೆ ಅನ್ಕೊಳ್ರಿ. ಈ ಪ್ಲೇಸ್ ಸಿಗುತ್ತೆ ನೋಡೋಕ್ಕೆ? ಸಿಗಲ್ಲ. ಅದೇ ಕಾರಣಕ್ಕೂ ಸಿಗಲ್ಲ. ತಿಂದ್ರೆ ಒಳ್ಳೆ ಅರ್ಧ ಕೆಲಸ ಬೇಸ್ ನಾವೀಗ ಹೋಗಿದ್ದೀವಲ್ಲ ದೇವಸ್ಥಾನ ಒಳಗೆ, ಗುಹೆ ಒಳಗೆ ಹೋದ್ವಲ್ಲ, ಎಲ್ಲೋ ಒಂದು ಹಿಮಾಲಯದ ಒಳಗೆ ಹೋಗ್ಬಿಟ್ಟಿದ್ವಿ ಎಲ್ಲೋ ಅನ್ನೋದು. ಆ ಥರ ಏನೋ ಒಂಥರ ನೋಡೋಕೆ ಅಲ್ಲಿ ಫೋಟೋ ಹೊಡ್ಕೊಳಕ್ಕಾಗಲಿಲ್ಲ. CC ಕ್ಯಾಮ್ರಾ ಫುಲ್ಲು. ನಮ್ಮ ಈಚೆ ಕಡೆಗೆ ಬಂದು ಕೇಳಿದ್ರು ಫೋನ್ ಫೋಟೋ ಹೊಡ್ಕೊಂತಿದ್ದಲ್ಲ ನೀನು, ಭಯ ಆಗ್ಬಿಡುತ್ತೆ. ಹಾಗೆ ಫೋನ್ಗೆ ಕಿತ್ಕೊಂಡೋದು ಅಂತ. ಒಳಗೆ ಮಾತ್ರ ಹೇಳಂಗಿಲ್ಲ, ಅಷ್ಟು ಸೂಪರಾಗಿ. ಬೇಸಿವು ಒಂಥರ ನಮ್ಮ ಕಡೆ ನೇರಳೆ ಹಣ್ಣು ಥರ ಖರ್ಜೂರ ಇದ್ದಂಗೆ ಹಸಿ 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 ಆ ಥರ. ತಿನ್ನಕ್ಕೆ ಮಾತ್ರ ಭಾಳ ಸ್ವೀಟಾಗವೆ. ಸುಮ್ಮನೆ ಒಂದೇ ಒಂದು ತಗೊಂಡಿದ್ವು ಅಷ್ಟೇ. ಅರ್ಧ kg ತಗೊಂಡು ತಿನ್ನೋಣ ಅಂತ. ಸಖತ್ತಾಗವೆ ಟೇಸ್ಟ್ ಮಾತ್ರ. ಎಲ್ಲರೂ ಹಿಂದೆಗಡೆ ತಿನ್ಕೊಂಬತ್ತಾವ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಇನ್ಮೇಲೆ. ಬೇಕಾದಷ್ಟು ನೋಡಿದ್ದು ಅದ್ರ ತಿಂದಿರಲಿಲ್ಲ. ಮಂಜಾಣದ ಏನಂತ ಗೊತ್ತಾ, ನೀವು ಒಳಗಡೆ ಫೋಟೋ ತಗೊಂಡ ಅಂತ ಕೇಳಿದ್ರು ಮಂಜಾಣದ. ನಾನು ಫೋನ್ ತೆಗಿಯಕ್ಕೆ ಹೋದೆ, ಈಚೆ ಕಡೆ ಬಂದು ನೋಡಿನಲ್ಲ, ಅವ್ನು ಕ್ಯಾಮ್ರಾ ನೋಡ್ತಾನೆ ಅವನು ಒಳಗಡೆ ಎಲ್ಲೆಲ್ಲಿ ಯಾರ್ಯಾರು ಏನು ಮಾಡ್ತಾವ್ರೆ. ಹೌದು. ಸಿಗಾಕೊಂಡ್ರೆ ಫೋನ್ ಕಿತ್ಕೊಂತಾರೆ ಆಮೇಲೆ. ಅದಕ್ಕೆ ನಾವು ಯಾಕೆ ಬೇಕು ಅಂತ ಫೋಟೋ ತಗೊಳ್ಳ. ಹೆಂಗೆ ಅನ್ಸ್ಕೊಳ್ಳ ಪ್ಲೇಸು ಸಕ್ಕತ್ತಾಗೈತೆ. ಹಾಂ, ಯಾವುದೋ ಗುಹೆ ಒಳಗೆ ಹೋದಕ್ಕೆ ಬಂದಂಗೆ ಚೆನ್ನಾಗಿದೆ, ಸಖತ್ತಾಗೈತೆ. ಭಾರಿ ಚೆನ್ನಾಗಿದೆ. ನಾವು ಎಲ್ಲರೂ ಬಂದಿರೋರು ಈ ಟ್ರಿಪ್ನ ಫುಲ್ ಎಂಜಾಯ್ಮೆಂಟಾಗಿ 3 ದಿನ ಆಗಿರೋದು. ಫುಲ್ ಎಲ್ಲ ಸಮಾಧಾನವಾಗಿ. ನಮಗೆ ಇನ್ನೂ ನೆನ್ನೆ ದಿವಸದಿಂದ ಟ್ರಿಪ್ ಶುರುವಾಗಿರೋ ಥರ ಫೀಲ್ ಬಂದಿರೋದು. ಮೊನ್ನೆ ಆಚೆ ಮನೆದು ಟ್ರಿಪ್ಪೇ ಅಂತ ಅನ್ನಿಸ್ತಿಲ್ಲ ಆ ಥರ. ಇನ್ಮೇಲೆ ಇನ್ನೂ ಶುರುವಾಗುತ್ತೆ. ಇನ್ನೂ 2-3 ದಿನ ಆಗುತ್ತೆ ನಾವು ಕಾಶಿಗೆ ಹೋಗೋದು. ಅರ್ಥ ಮಾಡ್ಕೊಳ್ತೀವಿ ಇನ್ನೂ ಯಾವ್ಯಾವ ಪ್ಲೇಸು ನಿಂತವು ಅಂತ. ಭಯಂಕರ ಪಟ್ಟಿರೋದು ಸುತ್ತದೆ ಕೆಲಸ. ಇನ್ನು ನಮ್ಮ ಹುಡುಗರು ಫುಲ್ ಶಾಪಿಂಗು ಎಲ್ಲ ಲೇಡೀಸ್ ಐತಪ್ಪ ತುಂಬ ಕಡಿಮೆ ರೇಟ್ಗಿದೆ. ಬಟ್ ನಮ್ಮಲ್ಲಿ ಜಾಗ ಇಲ್ಲ ಅಂತ ನಾವು ತೊಗೊಳ್ತಾ ಇದ್ದೀವಿ. ಗೈಸ್ ಅದೊಂದು ಬ್ಯಾಗು 180, 80, 400 ರೂಪಾಯಿ. ತಾಣಲಿಕ್ಕೆ ಮನಸ್ಸುಂಟು, ಆದರೆ TTಲಿ ಜಾಗ ಇಲ್ಲ. ಅದಕ್ಕೋಸ್ಕರ ಅಲ್ಲ ಬಿಟ್ಟು ಹೋಗ್ತಾ ಇದೀವಿ. ಇನ್ನು ಕಾಶಿಲಿ ಏನೋ ರುದ್ರಾಕ್ಷಿ ಅದು ಏನೋ ತಾಂಬೇಕು ಅಂತ ಕನಸು. ಅದಕ್ಕೋಸ್ಕರ ಬ್ಯಾಗು ಎಲ್ಲ ಇಟ್ಕೊಂಡು ಹೋಗಕ್ಕಲ್ಲ. ಇರೋ ಲಗೇಜೇ ಮ್ಯಾಕಡಿಗೆ ಏರಿದ್ವಿ. ಅದಕ್ಕೋಸ್ಕರ ತಗೊಳಕ್ಕಾಗ್ತಿಲ್ಲ. ಗೈಸ್ ಅದೇನು ಲಕ್ಕೋ ಗೊತ್ತಿಲ್ಲ ನನಗೆ. ನಾವು ಈ ಒಂದು 10-15 ದಿನ ಟ್ರಿಪ್ ಬಂದಿರೋದಕ್ಕೂ, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದಕ್ಕೂ, ವಿಡಿಯೋಗಳು ಮಾಡ್ತಿರೋದಕ್ಕೂ, ಇದೊಂದು ಮೆಮೊರಿಯಾಗಿ ಉಳ್ಕೊಳುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಯೋಚನೆ ಮಾಡೋದಕ್ಕೂ ನನಗೆ ಒಂಥರ ಆಗ್ತಾಯಿತ್ತು. ಎಷ್ಟು ಚಂದ ಅಲ್ವಾ. ಎಷ್ಟು ಕೊಟ್ಟಣ ಇದಕ್ಕೆ ಮಂಜಣ್ಣ?
800 ರೂಪಾಯಿಗೆ 2 ಟೇಸ್ಟ್ ಇಲ್ಲ ಕಣೆ ನಿಮ್ಗೆ. ಕರೆಕ್ಟಾಗಿ ಹೇಳ್ರಿ ರೇಟ್ ಎಷ್ಟು ಕೊಟ್ಟೆವು ಒಂದು ಸೂಪರ್ ಆಗೈತೆ ಆ ಬ್ಯಾಗ್. ಇಡಪ್ಪ ಏಮಮ್ಮ ಜಾಸ್ತಿ ಮಂಜಾನ ಕಲೆಕ್ಷನ್ ಗೈಸ್ ಎಲ್ಲಾರು ತಗೊಳೋದ್ಗೇನು ಅಲ್ಲ ಟಿಟಿಗೆ ಇಟ್ಕೊಳಕ್ ಜಾಗ ಇಲ್ಲ ಅಂತ ತಾಂತ ಇಲ್ಲ ಅಷ್ಟೇ. ಪಂಚವಟಿ ತ್ರಿವೇಣಿ ಸಂಗಮ ಸೀತಾಗುಹಾ ನೋಡ್ಲಿಕ್ಕಂತೂ ಬಹಳ ಮನಮೋಹವಾಗಿದೆ. ದಯವಿಟ್ಟು ಎಲ್ಲರೂ ಒಂದ್ಸಾರಿ ಬಂದು ನೋಡಿ, ಬಹಳ ಚೆನ್ನಾಗಿದೆ. ಅಷ್ಟೇ. ದೇವಸ್ಥಾನ ಮಾತ್ರ ನಾವು ಕಾಶಿಗೆ ಇನ್ನೂ ಹೋಗಕ್ಕೆ 2-3 ದಿನ ಆಗುತ್ತೆ. ನಾವು ಈಗಿರೋ ಪ್ಲೇಸ್ಗಳು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ದೇವಸ್ಥಾನಗಳು ಹಂಗವೆ. ಸೀತಾಗುಹಾ ಭೂಮಿಯಿಂದ 20 ಅಡಿ ತಳದಲ್ಲಿ ಗುಹೆ ಮಾಡಿದ್ದಾರೆ. ಒಬ್ಬ ಮನುಷ್ಯ ಹೋಗೋವಷ್ಟು ಅಷ್ಟೇ ಜಾಗ ಇರೋದು. ಸಣ್ಣಗಿರೋ ಜನ ಎಲ್ಲ ಹೊರಟೋದ್ರು. ನಾನು ಮಾತ್ರ ಬಹಳ ಕಷ್ಟಪಟ್ಟು ಯಾಕೆಂದ್ರೆ ಎಲ್ಲ ಕಡೆ ಸಿಕ್ಕಾಕೊಂಡೆ ನಾನು. ಆ ಥರ ಇರೋ ಪ್ಲೇಸ್ಗಳು ಒಂದೊಂದು ಪ್ಲೇಸ್ ಹೇಳಂಗಿಲ್ಲ ಅಷ್ಟು ಅದ್ರ ಅಲ್ಟಿಮೇಟು ಎಲ್ಲ ಖುಷಿಯಾಗಿ ಸಂತೋಷವಾಗಿ ನೋಡ್ಕೊಂಡು ಹೋಗ್ತಾರೆ. ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಒಂದೇ ಅಲ್ಲ ಮುಖ್ಯ, ಪ್ರಪಂಚ ನೋಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ತರ ಐತೆ ಅನ್ನೋ ನಮಗೆ ಗೊತ್ತೇ ಇರಲಿಲ್ಲ, ಆದ್ರೂ ಬಹಳ ಚೆನ್ನಾಗಿದೆ. ಆಮೇಲೆ ಇವ್ರು ಭಾಳ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಲ್ಲರೂ ಹುಡುಗರಿಗೆ, ಅದೇ ಜೋಶು. ಜಲ ಪ್ರವಾಹ ಪಾವಿತಸ್ಥ ಅಲ್ಲಿ ಮೇಲೆ ಹೋಗ್ಬೇಕನ ಗುರುವೆ. ಗೈಸ್ ತ್ರಿವೇಣಿ ಸಂಗಮ ಗೈಸ್ ನೀರು ಫುಲ್ಲು ಜಬ್ ಅಂತ ಪ್ಲೇಸ್ ನೋಡ್ತಾ ಏನ್ ವೆದರ್ ಅಂತೀರಾ ಆಹಾ ಈ ವಿಡಿಯೋ ನಾನು ಆಮೇಲೆ ನೋಡ್ತಾ ಇದ್ದೆ, ನನಗೆ ಒಂಥರ ಅನ್ಸುತ್ತೆ ಇಂತಿಂಥ ಜಾಗದಲ್ಲಿ ವಿಡಿಯೋ ಮಾಡಿದ್ನ ಅಂತ. ಯಾರು ಅಣ್ಣ ಈ ಕಡೆಗೆ ಬರ್ರಿ. ಜಬ್ ಹಾ ಗೈಸ್ ಇಲ್ಲೆಲ್ಲ ಮಾಡ್ತಾ ಇರೋದು ಪಿಂಡ ಪ್ರದಾನ. ನಾನು ಹೇಳಿದ್ನಲ್ಲ ಎಲ್ಲ ಅದೇ ಪೂಜೆ ಪುನಸ್ಕಾರಗಳು ನಡೀತಾ ಇರೋದು ಗೈಸ್. ಆಮೇಲೆ ಆಮೇಲೆ ಗೈಸ್ ಇವರಿಂದ ಎಲ್ಲ ಕಾಶಿಗೆ ಬಂದಿರೋದು. ಇವರು ಎಷ್ಟು ನಾವು ಇದೇ ಫಸ್ಟ್ ಟೈಮ್ ಕಾಶಿಗೆ ಈ ಕಡೆ ಟ್ರಿಪ್ ಬರ್ತಾ ಇರೋದು. ಆದ್ರೆ ಇವರು ಇದು 14ನೇ ವರ್ಷದ 14ನೇ ವರ್ಷದ ಜರ್ನಿ ಇದು. ಹೆಂಗಿರ್ಬೇಕಲ್ವಾ ಇಂಥವ್ರ ಜೊತೆ ಕರ್ಕೊಂಬಂದ್ರೆ ನಮಗೂ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾರೆ. ಅಕ್ಕ ಜೋಡು ಏನದು? ಟೊಮೆಟೊ ಹಣ್ಣು ಏನ್ರಿ ಕಣ್ಣು ಕಾಣೋದೇನ್ರಿ ಅದು? ಅದೇಯ ಇದೆಲ್ಲ ತುಂಬ ಬರೆಯುತ್ತಂತೆ. ಈ 3-4 ದಿನದಿಂದ ಕಮ್ಮಿ ಆಗಿರೋದು ಅಂತ ಹೇಳ್ತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಈಗಂತೂ ನೀರೆಲ್ಲ ನಮಗೆ ಚೆನ್ನಾಗಿ ದರ್ಶನ ಆಯ್ತಪ್ಪ, ಅದೊಂದಕ್ಕೆ ಗ್ರೇಟ್. ನಾವೊಂದು ವಾರ ಹಿಂದೆ ಬಂದಿದ್ರೆ ಸ್ವಲ್ಪ ನಮಗೂ ಕಷ್ಟ ಆಗೋದು. ಅಲ್ಲ ನೀರು ಮಳೆ ಜಾಸ್ತಿ ಇತ್ತಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ಪಂಚವಟಿ ದೇವಸ್ಥಾನದಲ್ಲಿ ಎಲ್ಲ ದೇವ್ರನ್ನ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಹೋಗ್ತಾ ಇರೋದು ತ್ರ್ಯಂಬಕೇಶ್ವರ ದೇವಸ್ಥಾನ. ಲೆಟ್ಸ್ಕೋ ಹೋಗೋಣ ಗೈಸ್. ನಾವು ಈಗ ನೆಕ್ಸ್ಟ್ ಹೋಗ್ತಾ ಇರೋದು ತ್ರ್ಯಂಬಕೇಶ್ವರ ದೇವಸ್ಥಾನ. 12 ಜ್ಯೋತಿರ್ಲಿಂಗದಲ್ಲಿ ಅದು ಒಂದು. ಫಸ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ, ಹೋಗೋಣ ಹೇಳ್ರಿ. ಗಿಳಿ ಓಮ್ಲ ಹೂದಣ್ಣ ಏನೋ ಹೂದಪ್ಪ. ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದು ಈಗ ರೀಚ್ ಆದವು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಗೈಸ್ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಈಗ ಟೈಮ್ 4 ಗಂಟೆ. ಈಗ ಮಳೆಯಾನೆ ಶುರುವಾಗಿದೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಬೇಕು ಇವಾಗ ಹೋಗಿ. ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದವು. ದೇವಸ್ಥಾನ ತ್ರಯಂಬಕೇಶ್ವರ ದೇವಸ್ಥಾನ ಈ ಥರ ಐತೆ. ಇವಾಗ ತ್ರಯಂಬಕೇಶ್ವರ ದೇವಸ್ಥಾನ ಒಳಗಡೆ ದರ್ಶನ ಮಾಡಿ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಈ ಜನ್ಮದಲ್ಲಿ ದರ್ಶನ ಮಾಡಿ ನಾವು ಹೋಗ್ತಾ ಇದೀವಿ. ನಾವೇ ಪುಣ್ಯವಂತರು. ದೇವಸ್ಥಾನ ಫ್ರಂಟ್ ಈ ಥರ ಕಾಣುತ್ತೆ. ಕಣ್ ತುಂಬ್ಕೊಂಬಿಡಿ. 1 ಸೆಕೆಂಡು ಕ್ಯಾಮ್ರಾ ಫೋನ್ ಎತ್ತಂಗಿಲ್ಲ, ಫೋನಿಗೆ ಇಟ್ಕೊಂಡ್ಬಿಡ್ತಾರೆ. ಆ ಕಂಡೀಷನ್ ಇರುತ್ತೆ. ದೇವಸ್ಥಾನದ ಎಂಟ್ರೆನ್ಸ್. ಈ ಸೈಡ್ ಸಾಂಗ್ ಬೋಲ್ ಜೈ ತ್ರಂಬಕರಾಜ್ ಅದಾನ ಓಂ ನಮೋ ಲಗನ ಸೀಲ್ ಬೇಕು. ಸೂಪರ್ ಸೂಪರ್. ಇವಾಗ ತ್ರಯಂಬಕೇಶ್ವರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ವಿಭೂತಿ ಬಸ್ ಮೇಲೆ ಹಾಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ರಾಮಾಯಣ. ಗೈಸ್ ಇವಾಗ ಊಟ ಮಾಡಿರಲ್ಲ ಮಧ್ಯಾಹ್ನ ಯಾವುದೋ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಊಟ ಮಾಡ್ತಾಯಿದ್ವಿ. ಪೆಟ್ರೋಲ್ ಬಂಕ್ ಅಂದರೆ ಇನ್ನೂ ಓಪನ್ ಆಗಿಲ್ಲ, ಅದಕ್ಕೆ ಬಿಟ್ಟವ್ರೆ. ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇಲ್ಲಿಂದ ಹೊರಡಬೇಕು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋಣ. ಹೊಸ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬೈ.